ಹಾಯ್ ಆಲ್, ನಮಸ್ತೆ. ನಾನು ನಿಮ್ಮ ಜಯಾ ಗೌಡ. ಈ ಲಾಗ್ ನಾವು ಫೆಬ್ರವರಿ 15 ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ತೊಗೊಂಡಿರೋ ಲಾಗ್. ಸೊ ನಾವು ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮ್ಮ ನೇಟಿವ್ ನಾಗಮಂಗಲ ಹತ್ರ ಇರೋ ಮಾದಳ್ಳಿಗೆ ಹೋಗಿದ್ವಿ. ಅಲ್ಲಿ ಶೂಟ್ ಮಾಡಿರೋ ಲಾಗ್ ಇದು. ಇದು ನಮ್ಮ ಪುಟ್ಟ ಹಳ್ಳಿ. ಎಷ್ಟು ಚಂದ ಅಲ್ವಾ? ನಮ್ಮ ಮನೆ ವಿಶೇಷ ಏನಂದರೆ, ನಮ್ಮ ಮನೆ ಎದುರುಗಡೆ ರೈಟ್ ಲೆಫ್ಟ್ ಎಲ್ಲ ಸೈಡಲ್ಲೂ ದೇವಸ್ಥಾನ ಇದೆ. ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರ ದರ್ಶನ ಮಾಡ್ಬೋದು. ಎಷ್ಟು ಪಾಸಿಟಿವ್ ವೈಬ್ಸ್ ಅಲ್ವಾ? ತುಂಬ ಚೆನ್ನಾಗಿತ್ತು. ಇವ್ನು ನನ್ನ ಮಗ, ಅವನ ಪೇಪರಲ್ಲಿ ಏನೋ ಕ್ರಾಫ್ಟ್ ಮಾಡಿದ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ. ಈ ಲಾಗಲ್ಲಿ ನಾವು ಆವತ್ತಿನ ದಿನ ಎಲ್ಲೆಲ್ಲಿ ಹೋಗಿದ್ವಿ, ಏನೇನು ಮಾಡಿದ್ವಿ ಅಂತ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅದನ್ನ ನಾನು ಹಾಕ್ತಾ ಇದ್ದೀನಿ. ಇದು ನಮ್ಮ ತೋಟ. ಅವ್ರು ನಮ್ಮ ಮಾವ ಕರಿತಾ ಇದಾರೆ ನೋಡಿ ನನ್ನ. ಇವ್ರು ನಮ್ಮ ಮಾವ. ನಮ್ಮ ತಾತ ಅಂತ. ನಮ್ಮ ತಾತನ ಹೆಸರು ನರಸಿಂಹೇಗೌಡ ಅಂತ. ನಮ್ಮ ಅಜ್ಜಿ, ಅದು ನಮ್ಮ ಅಜ್ಜಿ ಅಲ್ಲೆಲ್ಲ ಹೋಯ್ತಾರೆ. ಅವ್ರ ಹೆಸರು ನಿಂಗಮ್ಮ ಅಂತ. ಇಲ್ಲಿ ನಮ್ಮ ಅಪ್ಪನ ಹೆಸರು ರಾಜೇಶ್ ಅಂತ. ನಮ್ಮ ಅಮ್ಮನ ಹೆಸರು ಜಯಲಕ್ಷ್ಮಿ ಎಚ್ ಅಂತ. ಇವತ್ತು ಸ್ಪೆಷಲ್ ಏನಂದ್ರೆ ನಮ್ಮ ಅಪ್ಪ ಅಮ್ಮನ ಆನಿವರ್ಸರಿ ಡೇ. ನಮ್ಮ ಮಾವನ ಪೇರೆಂಟ್ಸು ಬ್ಯಾಂಗ್ಳೂರಿಗೆ ಬಂದು ಸೆಟಲ್ ಆಗಿ ಕೆಲಸಕ್ಕೆ ಅಂತ ಬಂದು ಸೆಟಲ್ ಆದವರು. ನಮ್ಮ ಮಾವ ರೀಸೆಂಟ್ 2 years ಬ್ಯಾಕ್ ಅಷ್ಟೇ ಊರಿಗೆ ಹೋಗಿದ್ದು. ಅವ್ರಿಗೆ ಏನೂ ಗೊತ್ತಿದ್ದಿಲ್ಲ, ಹೆಂಗೆ ಕಲ್ಟಿವೇಷನ್ ಮಾಡೋದು, ಹೆಂಗೆ ತೋಟ ನೋಡ್ಕೊಳೋದು. ಈ ರೀಸೆಂಟ್ 2 years ಆಯ್ತಲ್ಲಿ ಹೋಗಿ ಎಲ್ಲ ಸುತ್ತಮುತ್ತ ಜನ ನೋಡ್ಕೊಂಡು ವೆಜಿಟೇಬಲ್ಸು, ಗ್ರೇನ್ಸು, ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ನೋಡ್ಕೊತಾ ಇದ್ದಾರೆ. ಸೋ ಪ್ರೌಡ್ ಆಫ್ ದೆಮ್. ಬೆಳೆ ಬೆಳೆದಿರೋ ಅಂತ ಕೇಳಿದೆ. ಅವ್ರು ಪ್ರೌಡ್ ಆಫ್ ನೋಡಿ. ಜೀವನದ ಬಗ್ಗೆ, ನಾವು ಆರೋಗ್ಯದ ಬಗ್ಗೆ ಗಮನಿಸಿದ್ರೆ ಹಳ್ಳಿ ಚಂದ. ಹಳ್ಳಿ ಚಂದ. ಇವಾಗ ಆರೋಗ್ಯ ಎಲ್ಲ ಚೆನ್ನಾಗಿದೆ, ಖುಷಿ ಇದೆ. ರೆಸ್ಟ್ ಸಿಗುತ್ತಾ ಹಳ್ಳಿಲಿ? ರೆಸ್ಟ್ ಅಂದ್ರೆ ನಾವು ಮಾಡ್ಕೋಬೇಕು, ಅದು ರೆಸ್ಟ್ ಸಿಗೋದಿಲ್ಲ. ಮಾಡ್ತಾ ಇದ್ರೆ ಕೆಲಸ ಮಾಡ್ತಾನೆ ಇರ್ತೀವಿ, ಕೆಲಸ ಇದ್ದೇ ಇದೆ. ಎಲ್ಲಾರ ಒಂದು ಕಳೆ ಅನ್ನೋದು ಅಥವಾ ಬೇರೆ ಅಗಿಯೋದು ಪಗಿಯೋದು ಆಳು ಮುಳು ಕೆಲ್ಸಗಳು ಇದ್ದೇ ಇರ್ತದೆ. ಅದ್ರಲ್ಲಿ ನಾವು ಏನೋ ರೆಸ್ಟ್ ಬೇಕಂದಾಗ ರೆಸ್ಟ್ ಮಾಡ್ಕೋಬೇಕು. ಈ ಹಳ್ಳಿಲಿ ರೆಸ್ಟ್ ಕಷ್ಟದಲ್ಲೂ ಸುಖ. ಏನ್ ಹಿಂಸೆ ಮಾಡ್ಕೊಂಡು ಏನಿಲ್ಲ, ಖುಷಿ ಖುಷಿಯಾಗಿ ಕೆಲಸ ಮಾಡ್ತೀರಾ. ಇವಾಗ ನಿಮ್ಗೆ ಭಾನುವಾರ ಅಂತ ಒಂದ್ ರಜೆ ಸಿಗುತ್ತಲ್ಲ, ಆ ಟೈಪ್ ಇಲ್ಲ ಇಲ್ಲಿ. ನಾವೇ ಮಾಡ್ಕೋಬೇಕು. ಅಯ್ಯೋ ಸಾಕಾಯ್ತಪ್ಪ, ಇವತ್ತೇನು ಬೇಡ, ಕೆಲಸ ಆರಾಮಾಗಿರೋಣ ಅಂತ ಹಂಗ್ ಮಾಡ್ಕೋಬೇಕಷ್ಟೇ. ಕೆಲಸ ಇಲ್ಲ ಅಂತ ಇಲ್ಲ, ಇಲ್ಲಿ ಕೆಲಸ ಇದ್ದೇ ಇರುತ್ತೆ. ಅಮ್ಮ ನಿಮ್ಗೆ ಖುಷಿನಾ? ಬೆಂಗಳೂರು ಇಷ್ಟ ಆಯ್ತು, ಹಳ್ಳಿ ಇಷ್ಟ ಆಯ್ತು? ಪೂರ ಇಷ್ಟ. ನನ್ನ ಮಗನಿಗೆ ಪ್ರಾಣಿಗಳಂದರೆ ತುಂಬ ಇಷ್ಟ. ಅದರಲ್ಲೂ ಹಸು ಅಂದರೆ ಇನ್ನೂ ತುಂಬ ಇಷ್ಟ. ಊರಿಗೆ ಹೋದಾಗೆಲ್ಲ ಎತ್ತಿನ ಗಾಡಿಯಲ್ಲಿ ಹೋಗೋದು, ಹಸು ಮೇಯಿಸೋದು, ಹಸು ಜೊತೆ ಟೈಮ್ ಸ್ಪೆಂಡ್ ಮಾಡೋದಂದರೆ ಅವ್ನಿಗೆ ತುಂಬ ಇಷ್ಟ. ಅದ್ರಲ್ಲಿ ಖುಷಿ ಪಡ್ತಾನೆ. ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದ್ದಿದ್ದ ದಿನ ಶಿವರಾತ್ರಿ ಇತ್ತು. ಸೊ ನಮ್ಮ ತೋಟದ ಮನೆನ ಕ್ಲೀನ್ ಮಾಡ್ಕೊಂಡು, ಅಲ್ಲಿ ದೇವ್ರ ಫೋಟೋ ಇದೆ, ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ನಾನು ರಂಗೋಲೆ ಬಿಡ್ತಾ ಇದ್ದೆ. ನನ್ನ ಮಗ ಅಮ್ಮ ನಾನು ಕ್ಯಾಪ್ಚರ್ ಮಾಡ್ತೀನಿ ವಿಡಿಯೋದಲ್ಲಿ ಅಂತ ಒಂದು ವಿಡಿಯೋ ತೆಗಿತಾ ಇದ್ದ. ಸೊ ರಂಗೋಲಿ ಎಲ್ಲ ಆದಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿದ್ವಿ. ಪೂಜೆ ಎಲ್ಲ ಮುಗೀತು. ನನ್ನ ಮಗ ಮತ್ತು ನಮ್ಮ ಹಸ್ಬೆಂಡು ಎಳ್ನೀರು ಕುಡಿಬೇಕು, ತುಂಬ ದಾಹ ಆಗ್ತಿದೆ ಅಂತ ಹೇಳ್ತಾಯಿದ್ರು. ಸೊ ನಮ್ಮ ಚಿಕ್ಕ ಮಾವ ಎಳ್ನೀರೆಲ್ಲ ಕಿತ್ತಾಕ್ತಾಯಿದ್ರು. ಆವಾಗ ನಮ್ಮ ಹಸ್ಬೆಂಡ್ ಅವ್ರ ಚಿಕ್ಕ ವಯಸ್ಸಿನ ಸ್ಟೋರಿ ಹೇಳ್ತಾಯಿದ್ರು. ಅವ್ರ ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರ ಮಾವ ತೋಟಗಳಿಗೆಲ್ಲ ಹೋಗಿ ಹತ್ತತ್ತು ಎಳ್ನೀರು ಕುಡಿತಾ ಇದ್ರಂತೆ. ಸೊ ಅದಕ್ಕೆ ಅವ್ರ ಮಾವಗಳು ಹೇಳ್ತಾಯಿದ್ರಂತೆ ಅವ್ರ ತಂಗಿಗೆ, ನೀನು ಬರಮ್ಮ, ನಿನ್ನ ಮಗನಂತೂ ಕರ್ಕೊಂಬರ್ಬೇಡ ಅಂತ. ಸೊ ಆ ಜೋಕ್ ಕೇಳಿದ್ರು, ಅದನ್ನೆಲ್ಲ ಕೇಳ್ಕೊಂಡು ನಗ್ತಾ ಇದ್ವಿ. ನನಗೆ ಬೇರೆ ಚಾಲೆಂಜ್ ಆಗ್ತಾಯಿದ್ರು ಅವರು. ನೋಡಬೇಕಾದ್ರೆ ನೀನು ಚಾಲೆಂಜ್ ಹಾಕು, 1000 ರೂಪೀಸ್ ಕೊಡ್ತೀಯ ಅಂದರೆ 10 ಎಳ್ನೀರು ಕುಡಿತೀನಿ ಅಂತ. ನಾನು ಹೇಳಿದೆ, ಬೇಡ ಬೇಡಪ್ಪ, 10 ಎಳ್ನೀರೇನು ಬೇಡ, ಬೇಕಾದ್ರೆ ನಾನು ಹಾಗೆ ಕೊಟ್ಬಿಡ್ತೀನಿ,
ಒಂದು 2-3 ಕುಡಿ ಸಾಕಂತ. ಸೊ ಕೊನೆಗೆ ಅವ್ರು 2 ಕುಡಿದ್ರು. ಸೊ ನಾನು ಊರಿಗೆ ಹೋದಾಗೆಲ್ಲ ಇದೊಂದು ನಮ್ಮ ಮಾವ ಈ ಸಲ 20 ಮೂಟೆ ರಾಗಿ ಬೆಳೆದಿದ್ರು. ನಾವು ಹೋಗೋಷ್ಟಲ್ಲೆಲ್ಲ ಕ್ಲೀನ್ ಮಾಡಿ ಮೂಟೆ ಎಲ್ಲ ಜೋಡಿಸಿದ್ರು. ನಾನು ನಮ್ಮ ಮಾವಂಗೆ ಕೇಳಿದೆ, ಇದನ್ನೆಲ್ಲ ಹೆಂಗೆ ಮಾಡಿದ್ರಿ, ಬೆಳೆ ಆದಮೇಲೆ ಏನು ಮಾಡಬೇಕಂತ. ಸೊ ಅವರು ಇದನ್ನು ತೋರಿಸಿದ್ರು. ಸೊ ಬೆಳೆ ಆಗಿ ಒನ್ಸ್ ಅದು ಹುಲ್ಲು ಒಣಗಿದ್ಮೇಲೆ ಟ್ಯಾಕ್ಟರ್ ಎಲ್ಪಿಂದ ರಾಗಿನ ಮತ್ತು ಹುಲ್ಲನ್ನ ಸಪ್ರೇಟ್ ಮಾಡ್ತಾರೆ ಮತ್ತು ಅದನ್ನು ತೂರ್ತಾರೆ. ಸೊ ಅದಲ್ಲಿ ಮಾಡ್ತಾಯಿದ್ರು. ಸೊ ನಾನು ಆ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದೆ. ನೋಡೋಕ್ಕೆ ತುಂಬ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ನಾವು ಫ್ರೆಶ್ ಅಪ್ ಆಗಿ ಹೊರಟಿದ್ದು ನಮ್ಮ ಮನೆ ದೇವರು ಕಂಬದ ನರಸಿಂಹಸ್ವಾಮಿ ಟೆಂಪಲ್ಗೆ. ಸೊ ಬೆಟ್ಟದ ಮೇಲಿದೆ. ಬೆಟ್ಟದ ಮೇಲಿಂದ ನೋಡಿದ್ರೆ ಸುತ್ತಮುತ್ತ ಹಳ್ಳಿ ಕೆರೆ ಎಲ್ಲ ಕಾಣಿಸುತ್ತೆ. ಸೊ ನಾವು ಬೆಟ್ಟ ಹತ್ತಾದ್ಮೇಲೆ ಬೆಟ್ಟ ಹತ್ತಕ್ಕಿಂತ ಮುಂಚೆ ನರಸಿಂಹಸ್ವಾಮಿದು ಸ್ಟ್ಯಾಚ್ಯೂ ಇದೆ. ಅದಾದಮೇಲೆ ನೆಕ್ಸ್ಟ್ ಹೋದರೆ ನಮಗೆ ಟೆಂಪಲ್ ಸಿಗುತ್ತೆ. ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ, ಪ್ರಸಾದ ತಿಂದ್ವಿ. ನನ್ನ ಮಗ ಅಲ್ಲಿ ದೊಡ್ಡ ಗಂಟೆ ಇತ್ತು, ಅದ್ರ ಜೊತೆ ಆಟಾಡ್ಕೊಂಡಿದ್ದ. ಸೊ ತುಂಬ ಚೆನ್ನಾಗಿತ್ತು. ದರ್ಶನ ಎಲ್ಲ ಚೆನ್ನಾಗಾಯಿತು. ಫುಲ್ ಖುಷಿ ಆಯಿತು. ನೆಕ್ಸ್ಟು ನಾವು ದರ್ಶನ ಮುಗಿಸ್ಕೊಂಡು ಹೊರಟಿದ್ದು ಬ್ಯಾಂಗ್ಳೂರಿಗೆ. ನಾವು ಬ್ಯಾಂಗ್ಳೂರು ರೀಚ್ ಆಗಿದ್ದು 6:30 ಆಗಿತ್ತು. ಸೊ ನಾವು ರೀಚ್ ಆದಮೇಲೆ ಅಲ್ಲೇ ಸ್ವೀಟ್ ಶಾಪಿಗೆ ಹೋಗಿ ಕೇಕ್ ಎಲ್ಲ ಕಟ್ ಮಾಡಿ ತಿಂದು ನಮ್ಮದು ಡೇ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮುಗಿಸಿದ್ವಿ. ಇಷ್ಟ ಆಗಿತ್ತು ನಮ್ಮದು ಮಿನಿ ಲಾಗ್. ಸೊ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ. ಥ್ಯಾಂಕ್ ಯು.